ಹೆಸರಿಗೆ ಆ ಹೂಗಳನ್ನು ಕೊಡ್ರಿ, ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ನೋಡ್ರಿ. ಇದು ಹೊಸ ನಮೂನೆಯ ಹೋರಾಟ. ಅಹಿಂಸಾತ್ಮಕವಾಗಿ ಗಾಂಧೀಜಿಯವರು ಹೇಳಿದ್ದಂಥ ಮಾತುಗಳು ಇವೆಲ್ಲ. ಈ ನೆಲೆಯಲ್ಲೇ ದೀಪಿಕೆ ಸರಿಯಾಗಿ ಒಂದು ರೀತಿಯಿಂದ ತನ್ನ ಯೋಜನೆಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಅದೇ ಕಾಲಕ್ಕೆ ವಿರೋಧ ಪಕ್ಷಗಳು ಸಹಿತ ಬರಲಿಕ್ಕೆ ಹೇಳಿದ್ದಾರೆ. ಆದರೆ ವಿರೋಧ ಪಕ್ಷಗಳು ಕಾಣ್ತಾ ಇಲ್ಲ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ದೆಹಲಿ ಸುತ್ತಮುತ್ತ. ಯಾಕಪ್ಪ ಅಂದ್ರೆ ಇದನ್ನು ರಾಜಕೀಕರಣ ಮಾಡಬಹುದು. ಈ ಮೋದಿಯವರಿಗೆ ಸಾಮಾನ್ಯರಲ್ಲ, ಅಸಾಮಾನ್ಯರು ನೋಡ್ರಿ, ಈ ಸಲ ರೈತರನ್ನ ಬರಗೊಳ್ಳಲಿಲ್ಲ, ಆದರೆ ಈ ವಿದ್ಯಾರ್ಥಿಗಳನ್ನು, ಯುವಕರನ್ನು ಸುಲಭವಾಗಿ ಬಿಟ್ಕೊಟ್ಟಿದ್ದಾರೆ. ಇದರ ಅರ್ಥ ಏನಪ್ಪ ಅಂತಂದ್ರೆ ನಾವು ತಿಳ್ಕೊಳ್ಳೋಷ್ಟು ಈಜಿ ಇಲ್ಲ ಅಂತೇಳಿ. ಒಂದು ವೇಳೆ ಇದರಿಂದ ಏನಾದರೂ ಕಾಂಗ್ರೆಸ್ ಬರಲಿ, ಮತ್ತೊಂದು ಬರಲಿ, ರಾಜಕೀಯಗೊಳಿಸಿ ಇದನ್ನು ವೀಕ್ ಮಾಡಬಹುದು ಅನ್ನೋ ತರ್ಕನೂ ಮಾಡಿದ್ದಾರೆ. ಆದರೆ ಇದು ಆ ಒಂದು ನೆಲೆಯಲ್ಲಿ ಇಂಡಿಯಾ ಬಂಧನದ ಎಲ್ಲ ಪಕ್ಷಗಳು ಒಳಗೆ ಬರ್ತಾ ಇಲ್ಲ, ಹೊರಗೆ ನಿಂತಿದ್ದಾರೆ. ಅವರು ನೋಡ್ತಾರೆ, ವೇಟ್ ಆ್ಯಂಡ್ ವಾಚ್ ಅಂತ ಮಾಡ್ತಾ ಇದ್ದಾರೆ. ಯಾವುದೇ ಪ್ರಸಂಗದಲ್ಲಿ ಅವರು ಒಳಗೆ ಜಿಗಿಬೋದು, ಜಿಗಿದೂ ಹೋಗ್ಬೋದು. ಒಟ್ಟಾರೆಯಾಗಿ ಇಡೀ ದೆಹಲಿ ಇವತ್ತು ಪೊಲೀಸ್ಮಯ, ವಿದ್ಯಾರ್ಥಿ ಎಲ್ಲಿ ಬೇಕಾದ್ರೆ ಕಾಣ್ತಾ ಇದ್ದಾರೆ, ಎಲ್ಲರೂ ಒಳಗೆ ಬರ್ತಾ ಇದ್ದಾರೆ. ಇದೊಂದು ಯಾವ ರೀತಿ ಆಗ್ತಾ ಇದೆಯಪ್ಪ ಅಂದ್ರೆ ಹೊಸ ನಮೂನೆಯ ಚಳವಳಿ. ಈ ಒಂದು ರೀತಿ ಇನ್ನೊಂದು ಮಾತು ಮುಂದೆ ಹೆಜ್ಜೆಟ್ಟು ಹೇಳಬೇಕಾಗಿದ್ದೇನಪ್ಪ ಅಂತಂದ್ರೆ, ನಮ್ಮ ಅಣ್ಣಾ ಹಜಾರೆ ಅವ್ರಿಗಿಂತಲೂ ಒಂದು ಬೆಹತಾರ್ ಉತ್ತಮವಾದಂಥ ಒಂದು ಮೂಮೆಂಟ್ ಆಗೋ ಸಾಧ್ಯತೆಗಳಿದ್ದಾವೆ ಅಂತ. ಯಾಕಂದ್ರೆ ನಿಜವಾಗಿ ಬಂದಂಥ ಯುವಕರು ಅವ್ರಿಗೆ ಯಾವ ಮಾರ್ಗದರ್ಶನಕ್ಕಿಂತಲೂ ಗುರಿ ಒಂದು ಪ್ರಧಾನ ಇಳಿಸ್ಬೇಕು. ಯಾರು? ಧರ್ಮೇಂದ್ರ ಪ್ರಧಾನ್. ಮತ್ತು ಮೋಸ್ಟ್ಲಿ ಇಳಿಸ್ಬಹುದು ಅಂತ ಮಾತುಗಳಿಗೆ ಕೇಳಿ ಬರ್ತಾ ಇದ್ದಾವೆ. ಯಾಕಂದ್ರೆ ಈಗಾಗಲೇ ಪರ್ಮಿಷನ್ ಕೊಟ್ಟಿದ್ದಾರೆ ಈ ಜಂತರ ಮಂತರ ಸ್ಟ್ರೈಕ್ ಮಾಡೋದಕ್ಕೆ ಸಂಜೆ 5ರವರೆಗೆ ಎಲ್ಲನೂ ಆಗ್ಯದ. ಇನ್ನು ಮುಂದಿನ ರೂಪ ಏನಾಗ್ಬೋದು, ಯಾವ ರೂಪ ಪಡಿಬೋದು ಅನ್ನೋದು ಸಹಿತ ಈಗಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ವಿದ್ಯಾರ್ಥಿಗಳು ಮೊದಲು ಕೊಡ್ತಾ ಇದ್ದಾರೆ. ಈ ಸಜೆಷನ್ ಪ್ರಕಾರ ಹೂವು ತರ್ತಾ ಇದ್ದಾರೆ, ಹೂವು ಪೊಲೀಸರು ಕೊಡ್ತಾ ಇದ್ದಾರೆ. ಜೊತೆಗೆ ಕೈಯಲ್ಲಿ ಎಲ್ಲರೂ ಪುಸ್ತಕ ತೆಗೆದುಕೊಂಡು ಬರ್ತಾ ಇದ್ದಾರೆ. ಮತ್ತು ಕೈಯಲ್ಲಿ ನೀರಿನ ಬಾಟ್ಲಿಗಳು ಸಹ ತರ್ತಾ ಇದ್ದಾರೆ. ಯಾಕಂದರೆ ಇವತ್ತು ದೆಹಲಿಯಲ್ಲಿ ಸಿಕ್ಕಾಪಟ್ಟೆ ಬಿಸಿಲು. ಹೀಗಾಗಿ ಮಕ್ಕಳಿಗೆ